ಹೇಳ್ತಿದ್ದೀರಾ? ಅರ್ಜುನ್ಗೆ ಹುಡುಗಿ ರೆಡಿ ಇದ್ದಾಳೆ, ಆದ್ರೆ ಅಭಿಗೆ ಹುಡುಗಿ ಅದಕ್ಕೆ ಅವಸರ ಪಡಬೇಡ, ತಾಳ್ಮೆಯಿಂದ ಇರು. ನೋಡ್ಬೇಕು. ನೋಡಿ 4 ಜನರ ಜಾತಕ ಒಟ್ ಮಾಡಿ ಒಂದೊಳ್ಳೆ ದಿನ ನೋಡಿ ಗುರುಗಳನ್ನ ಬರಕ್ ಹೇಳಿ ಅವ್ರ ಕೈಲಿ 4 ಜಾತಕ ಕೊಡ್ಬೇಕು. ರೀ ಹೇಳ. ಆದ್ರೆ ಅದಕ್ಕೂ ಮುಂಚೆ ಪರಿ ಇನ್ನೂ ಅರ್ಜುನ್ನ ಮದ್ವೆ ಆಗೋದಕ್ಕೆ ಪೂರ್ತಿ ಮನ್ಸಿಂದ ಒಪ್ಪಿಗೆ ಕೊಟ್ಟಿಲ್ಲ. ಅದ್ ಯಾಕೆ ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ಅವಳು ಈ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ಬೇಕು. ಅದಾದ್ಮೇಲೆನೆ ನಾನು ಬೇರೆ ತೀರ್ಮಾನಗಳನ್ನ ಮಾಡೋದು. ಪರಿ ಕೊಡೋ ಅಂತ ಒಪ್ಪಿಗೆನೆ ನಾನು ಮುಂದಕ್ಕೆ ತೆಗೆದುಕೊಳ್ಳೋ ಎಲ್ಲ ತೀರ್ಮಾನಗಳಿಗೂ ಅಡಿಗಲ್ಲಾಗಿ ನಿಲ್ಲತ್ತೆ ರಾಮು. ರಾಮು, ಯಾರು ಬಂದಿದ್ದಾರೆ ನೋಡು. ಸರಿ, ನೋಡ್ತೀನಕ್ಕ. ಅದಕ್ಕೆ ನಾನು ನೋಡ್ತೀನಿ. ಅಯ್ಯಯ್ಯೋ, ಇವರಾ? ಪರಿ ಬಗ್ಗೆ ಮಾತಾಡಿ ಮುಗ್ಸೇ ಇಲ್ಲ ರೀ. ಅಷ್ಟರೊಳಗಡೆ ಅವಳೇ ಬರ್ತಿದ್ದಾಳೆ, ಅದು ಅವಳ ಅಪ್ಪ ಅಮ್ಮನ ಜೊತೆಗೆ. ಫುಲ್ಲು ರೆಡಿಯಾಗಿ ಬರ್ತಾ ಇದ್ದಾರೆ ರೀ. ನನಗೇನೋ ಎಡವಟ್ ಅನ್ನಿಸ್ತಿದೆ. ಶಕುನ ಸರಿ ಇಲ್ಲ. ಇರು, ಅವ್ರನ್ನ ಬಂದಾರೆಲ್ಲ ಕಳಿಸ್ಬಿಡ್ತೀನಿ. ಅರರೆ ಪರಿ, ನಳನ್ ಸರ್, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ. ನಮಸ್ಕಾರ. ವಾಟ್ ಎ ಸರ್ಪ್ರೈಸ್. ಬನ್ನಿ ಪ್ಲೀಸ್, ಒಳಗಡೆ ಬನ್ನಿ. ಬಾಮ್ಮ. ಬನ್ನಿ 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 ಬನ್ನಿ. ಕುತ್ಕೊಳ್ಳಿ ಪ್ಲೀಸ್. ಕೂತ್ಕೊಳ್ಳಮ್ಮ. ಕುತ್ಕೊಳ್ಳಿ. ನಾ ಹೇಳಿದ ನೆನಪಿದೆ ಅಲ್ವಾ? ಬನ್ನಿ ಬನ್ನಿ. ನಮಸ್ಕಾರ. 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 ಕೂತ್ಕೊಳ್ಳೋ. ಹಾಯ್ ಅಂಕಲ್. ಹಾಯ್ ಅರ್ಜುನ್. ಹಾಯ್ ಆಂಟಿ. ಹಾಯ್. ಹಾಯ್ ಪರಿ. ಹಾಯ್. ಯಾರಾದ್ರೂ ಮಾತಾಡ್ತೀರಾ ಅನ್ಕೊಂಡೆ. ಸರಿ, ನಾನೇ ಮಾತಾಡ್ತೀನಿ. ಏನ್ ದಿಢೀರ್ ಅಂತ ಹೀಗ್ ಬಂದ್ರು ಅನ್ಕೋಬೇಡಿ. ನೀವ್ ಹೇಗೆ ನಮ್ಮ ಮನೆಗೆ ಬಂದು ಸರ್ಪ್ರೈಸ್ ಕೊಟ್ರೋ ಅದೇ ಟ್ರೆಂಡ್ ನಾವು ಫಾಲೋ ಮಾಡ್ಕೊಂಡ್ ಬಂದ್ವಿ. ನಾನು ನಿಮಗ್ ತಿಳಿಸ್ದೇನೆ ಸಡನ್ ಆಗಿ ಬರುವಂತ ಸಿಚುವೇಶನ್ ಬಂದ್ಬಿಡ್ತು. ಪರವಾಗಿಲ್ಲ, ನೀವೆಲ್ಲ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಖಂಡಿತ ಈ ಸರ್ಪ್ರೈಸ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕಾಮಾಕ್ಷಿ, ಒಳ್ಳೆ ಹೊತ್ತಲ್ಲೇ ತಟ್ಟೆ ಕೊಟ್ಬಿಡೋಣ. ಹೇಳು. ಸರೋಜಾದೇವಿ ಮೇಡಮ್, ಅವತ್ ನೀವು ನಿಮ್ಮ ಮಗ ಅರ್ಜುನ್ಗೆ ನಮ್ಮ ಪರಿನ ಹೆಣ್ ಕೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ರಿ. ಅವತ್ತು ನನ್ನ ಮಗಳು ಪರಿ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ. ಅವಳ ಮನಸ್ಸಿನಲ್ಲಿ ಏನ್ ಅನ್ಕೊಂಡ್ಲೋ ಏನೋ, ಅವತ್ತು ಮದುವೆ ಬೇಡ ಅಂತ ತೀರ್ಮಾನ ಮಾಡಿ ಸ್ಟ್ರಾಂಗ್ ಆಗಿ ಆಗಲ್ಲ ಅಂದ್ಬಿಟ್ಲು. ಹಳೇದೆಲ್ಲ ಈಗ ಯಾಕೆ ಬಿಡಿ. ಆದರೆ ಈಗ ಏನಾಯ್ತೋ ಗೊತ್ತಿಲ್ಲ. ಯಾರು ಏನ್ ಮಾಟ ಮಂತ್ರ ಮಾಡಿದ್ರೋ ನನಗೊಂದು ತಿಳಿತಿಲ್ಲ. ದಿಢೀರಂತ ನನ್ನ ಮಗಳು ನನ್ನ ಹತ್ರ ಬಂದು ಮದುವೆ ಆದ್ರೆ ಅರ್ಜುನ್ನೇ ಆಗ್ತೀನಿ ಅಂತ ಹೇಳಿದ್ರು. ಪರಿ, ನಾನು ಹೇಗೆ ನನ್ನ ಮಗನ್ನ ಶಿಸ್ತಾಗಿ ಬೆಳೆಸಿದ್ದೀನೋ ಅದೇ ಥರ ನಿನ್ನಪ್ಪ ನಿನ್ನೂ ಕೂಡ ತುಂಬ ಶಿಸ್ತಿಂದ ಬೆಳೆಸಿದ್ದಾರೆ. ಅರ್ಜುನ್ ಅಮ್ಮನ ಮಗ ಆದರೆ
ನೀನು ಅಪ್ಪನ ಮಗಳು. ಅದೇ ನನ್ನ ಮಗ ನಿನ್ನ ಹತ್ರ ಬಂದು ಪ್ರಪೋಸ್ ಮಾಡಿದಾಗ ಅವನ ಹತ್ರ ಏನು ಹೇಳ್ದೇನೆ ನಿಮ್ಮ ಅಪ್ಪ ಅಮ್ಮನ್ನ ಒಪ್ಪಿಗೆ ತಿಳಿಸೋದಕ್ಕೆ ಕರ್ಕೊಂಡು ಬಂದಿದ್ಯಾ. ಸರೋಜಾದೇವಿ ಮೇಡಮ್, ನಿಮ್ಮ ಮಗ ಅರ್ಜುನ್ಗೆ ನಮ್ಮ ಮಗಳು ಪರಿನ್ ಕೊಡೋಕ್ಕೆ ನಮಗೊಪ್ಪಿಗೆ ಇದೆ. ಬೀಗರಾಗೋದಕ್ಕೆ ತಾಂಬೂಲ ತಗೊಳ್ಳೋದಕ್ಕೆ ನಿಮಗೊಪ್ಪಿಗೆನಾ? ಇದೆಂತ ಪ್ರಶ್ನೆ ಸರ್? ಅದಕ್ಕಲ್ಲ ಮೇಡಮ್, ಅವತ್ತು ನಮ್ಮ ಮಗಳು ನಿಮ್ಗೆ ಅವಮಾನ ಮಾಡಿ ಕಳಿಸ್ಬಿಟ್ಲು ಅಂತ ನೀವು ಅನ್ಕೊಂಡಿರ್ಬೋದಲ್ಲ. ಛೇ ಅದು ಅವಳಿಗಿರೋ ರೈಟ್ಸ್. ಅವಳಿಗೆ ನೀವಿಷ್ಟು ಫ್ರೀಡಮ್ ಕೊಟ್ಟು ಬೆಳೆಸಿರೋದು ನನಗೆ ತುಂಬ ಸಂತೋಷನೇ. ಅದನ್ನ ನಾನು ಪಾಸಿಟಿವ್ ಆಗಿ ಸ್ಪೋರ್ಟಿವ್ ಆಗೇ ತಗೊಂಡೆ. ಏನ್ ರಾಮು, ಅವತ್ತು ನಾನು ಕೂಲಾಗೇ ಇದ್ನಲ್ಲ. ರಾಮು, ಅಕ್ಕ, ಹೌದಕ್ಕ, ತುಂಬಾ ಕೂಲಾಗೇ ಇದ್ದೆ. ಹೋಗಿ ನಿಮ್ಮ ಅಕ್ಕನ್ಗೆ ಚೆನ್ನಾಗಿ ಬಕೆಟ್ ಹಿಡೀರಿ, ನಾಚಿಕೆ ಆಗಲ್ವಾ? ಏಯ್, ಹೀಗೆ ಎಲ್ಲರ ಮುಂದೆ ಕೇಳಿದ್ರೆ ನಾನು ಏನೇ ಹೇಳಿ? ಹಾಗಾಗಿ ಪರಿ ರಿಜೆಕ್ಟ್ ಮಾಡಿದ್ದನ್ನ ನನಗಾದ ಅವಮಾನ ಅಂತ ಅಂದ್ಕೊಳ್ಳಿಲ್ಲ. ನೀವು ಕುತ್ಕೊಳ್ಳಿ. ಅಂದ್ರೆ ಮೊದಲು ತಾಂಬೂಲ ತಗೊಳ್ಳಿ. ಈ ಮದುವೆಗೆ ನಿಮ್ಮ ಒಪ್ಪಿಗೆ ತಿಳಿಸಿ. ಅಯ್ಯೋ, ಆದ್ರೆ ನಾನು ಯಾವ ಏರ್ಪಾಡು ಮಾಡಕ್ಕೆ ಆಗ್ಲಿಲ್ವೇ? ಅದು ಪರವಾಗಿಲ್ಲ. ಒಂದ್ ನಿಮಿಷ. ಸುಭದ್ರಾ, ಅಕ್ಕಿ ಹೋಗ್ತೀನಕ್ಕೆ. ಬಾಮ್ಮ. ರಾಮು. ಸರಿ ಅಕ್ಕ, ಇಲ್ಲಿಟ್ಬಿಡಮ್ಮ. ನೀವ್ ಯಾಕ್ರಿ ಈಗ ಕೊಟ್ರಿ? ಓಕೆ, ಈಗ ತಾಂಬೂಲ ಬದಲಾಯಿಸೋಣ. ತಗೊಳ್ಳಿ. ಆದ್ರೆ ಸರೋಜಾದೇವಿ ಮೇಡಮ್, ತಾಂಬೂಲ ಬದಲಾಯಿಸೋಕ್ ಮುಂಚೆ ಒಂದ್ ಸಣ್ಣ ವಿಷಯ. ಒಂದು ವಿಚಾರ ನಮ್ಮನ್ ಕಾಡ್ತಿದೆ. ಏನ್ ವಿಷಯ? ನಮ್ಮ ಮನೆಗೆ ಹಿರಿ ಮಗಳು ಪರಿ. ನಮ್ಮ ಮನೆಯಲ್ಲಿ ಇದು ಮೊದಲನೇ ಮದುವೆ. ಅವಳನ್ನ ಅರ್ಜುನ್ ಕೊಡೋದಕ್ಕೆ ನಮಗ್ ತುಂಬಾ ಸಂತೋಷ ಇದೆ. ಆದರೆ ನಿಮ್ಮ ಮನೆಯಲ್ಲಿ ಹಿರಿ ಮಗ ಅಭಿತಾನೆ. ಅಭಿಗ್ ಮದುವೆ ಮಾಡ್ದೇನೆ ಅರ್ಜುನ್ಗೆ ಮದುವೆ ಮಾಡಿದ್ರೆ ಜನ ಏನ್ ಮಾತಾಡ್ತಾರೆ ಅಂತ ಗೊತ್ತಿಲ್ವಲ್ಲ.